ಬಿಜೆಪಿಯಿಂದ ಉಚ್ಚಾಟಿತ ಆದಂಥ ಶ್ರೀಯುತ ಬಸನಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿಜೆಪಿ ಮರುಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ. ಇದು ಪಕ್ಷದ ಆಂತರಿಕ ವಿಷಯ ಇದ್ರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿಜೆಪಿ ಅನ್ನುವಂಥದ್ದು ಇದ್ದಿದ್ರಿಂದ ಮತ್ತು ಬಿಜೆಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ರಿಂದ ಇವತ್ತಿನ ಈ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ. ಬಸನಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂತ ಗಟ್ಟಿ ಧ್ವನಿ ಇರುವಂತ ವ್ಯಕ್ತಿಯವರು. ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು, ಸಿಟ್ಟು, ವೇದನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿಜೆಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರೆಯನ್ನ ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ. ಹಿಂದುತ್ವವನ್ನ ತಮ್ಮ ರಾಜಕೀಯ ದಾಳವನ್ನಾಗಿ ಮಾಡುವಂತಹ ದೃಷ್ಟಿಕೋನ ಇಟ್ಟುಕೊಂಡನೇ ಎಲ್ಲರೂ ಕೂಡ ಅದನ್ನ ಹಿಂದುತ್ವವನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ನಿಜವಾದ ಹಿಂದುತ್ವದ ದೃಷ್ಟಿಯಿಂದ ಇದ್ರೆ ಅವರು ಆಹ್ವಾನ ಮಾಡಿದರೆ ಅದನ್ನ ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಂಡು ಬಿಜೆಪಿ ಅದೇ ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ. ನಾವು ಯತ್ನಾಳ್ ಅವರನ್ನ ಬಿಟ್ಟು ಕೊಡಬಾರ್ದು, ಅವರನ್ನ ಪುನಃ ಒಳಗಡೆ ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಒಂದು ಹಿಂದುತ್ವದ ವಿಚಾರಧಾರೆಯನ್ನ ಉಳಿಸಬೇಕು ಅನ್ನುವಂಥದ್ದು ನಾನು ಹೇಳಿದೆ. ಅಲ್ಲ, ಅದು ಅವರು ಕೇಂದ್ರ ಸಮಿತಿಗೆ ಬಿಟ್ಟಿದ್ದವರು, ಅವ್ರಿಗೇನು ತಪ್ಪೋ ಒಪ್ಪೋ ಅನ್ನುವಂಥದ್ದು ಅವ್ರಿಗೆ ಅದು ಬಿಟ್ಟಿದ್ದು. ಆದರೆ ನಮ್ದೊಂದು ಈ ಹಿಂದುತ್ವದ ವಿಚಾರಧಾರೆ ಇರುವಂಥ ಬಿಜೆಪಿ, ನಾವು ಕೂಡ ನಮ್ಮದು ಪಾತ್ರ ಇದೆ, ನಾವು ಬೆಳೆಸಕ್ಕೆ ನಮ್ಮದು. ಇವತ್ತಿಗೂ ಕೂಡ ನಾವು ಬಿಜೆಪಿಗೆ ಹಿಂದೂ ಪಕ್ಷ ಅಂತ ಹೇಳ್ತೀವಿ, ಹಿಂದೂಗಳ ಉಳಿವಿಗೋಸ್ಕರ ಇರುವಂಥದ್ದು ಹೇಳ್ತೀವಿ. ಹಾಗಾಗಿ ನಾವು ಹೇಳೋದು ಆ ಹಿಂದುತ್ವದ ವಿಚಾರಧಾರೆಗೆ ತೊಂದರೆ ಆಗದೇ ಇರೋ ಹಾಗೆ ಯತ್ನಾಳ್ ಅವರನ್ನು ಮತ್ತೆ ಉಚ್ಚಾಟನೆಯಿಂದ ಒಳಗೆ ತಗೊಂಡು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ವಿನಂತಿ. ಇಲ್ಲ, ಪ್ರತಿಭಟನೆ ಏನಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಒಂದು ವಿನಂತಿ ಅಷ್ಟೇ. ಬರುವಂಥ ರಂಜಾನ್ನಲ್ಲಿ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ, ಕಳ್ಳತನ ನಿರಂತರವಾಗಿ ನಡೀತಾ ಇದೆ. ನಾನೇ ನಿನ್ನೆ ಬರಬೇಕಾದ್ರೆ ಯಮಕನಮರಡಿಯ ಅಂದರೆ ಹುಕ್ಕೇರಿ ತಾಲೂಕಾ ಯಮಕನಮರಡಿಯ ಇದರಲ್ಲಿ ಒಂದು ಸಣ್ಣ ಟಾಟಾ ಏಸ್ನಲ್ಲಿ 7 ಎತ್ತುಗಳನ್ನು ಹಾಕಿದ್ದಾರೆ. 7 ಎತ್ತ ಗಾಯ ಆಗಿದೆ, ಅವಕ್ಕೆಲ್ಲ ಮೇವಿಲ್ಲ, ನೀರಿಲ್ಲ, ಉಸಿರಾಟಿಲ್ಲ, ಇದೆಲ್ಲ ಆಗ್ತಾ ಇದೆ. ನಾನು ಹಿಡಿದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೆ. ನಿರಂತರವಾಗಿ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಗೋಹತ್ಯಾ ನಿಷೇಧ ಕಾನೂನಿದೆ, ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಕುತ್ತಿದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ, ಈ ಏನು ಒಂದು ರಂಜಾನಿನ ಹಿಂದೆ ಮುಂದೆ ಸಾಕಷ್ಟು ರೀತಿಯ ಕಳ್ತನ ಆಗ್ತಾ ಇದೆ, ಗೋ ಸಾಗಾಣಿಕೆ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ, ಕಟೋದರು ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಕಣ್ಣು ಮುಚ್ಕೂತಿದ್ದಾರೆ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಮಾಡೋದು ಯಾರು? ನಾವು ಸಂಘಟಕರು ಮಾಡಬೇಕಾ? ಸೊ ನಾನು ಹೇಳೋದು, ನಾಳೆ ಮತ್ತು ನಾಡದ್ದು ನಮ್ಮ ಶ್ರೀರಾಮ್ ಸೇನೆ ಹಿಂದೂ ಸಂಘಟಕರು ಎಲ್ಲ ಚೆಕ್ ಪೋಸ್ಟ್ನಲ್ಲಿ ನಾವು ಒಂದು ಗುಂಪು ನಮ್ಮದು ಚೆಕ್ ಪೋಸ್ಟ್ನಲ್ಲಿ ಇರುತ್ತೆ.
ನಾವು ಎಲ್ಲ ಇನ್ಮೇಲೆ ಚೆಕ್ ಮಾಡಿ ನಾವು ಬಿಡುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಇನ್ನು ಇದಕ್ಕೇನಾದರೂ ಸಂಘರ್ಷ ಆಯಿತು, ಇದಕ್ಕೇನಾದರೂ ಗಲಭೆ ಆಯಿತು, ಇದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತೀನಿ. ಇದನ್ನು ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ಹೇಳ್ತಾರೆ. ಯುಗಾದಿ ಮತ್ತು ಮುಂದಿನ ವಾರ ರಾಮನವಮಿ, ಇವೆರಡೂ ಹಬ್ಬಗಳು ಹಲಾಲ ಮುಕ್ತ ಯುಗಾದಿ ಮತ್ತು ಹಲಾಲ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂಥದ್ದು. ಹಿಂದೂಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ. ಹಲಾಲ್ ಇಸ್ಲಾಮಿಗೆ ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಅದನ್ನು ಹಿಂದೂಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾರದು. ಹೂವು, ಹಣ್ಣು, ತರಕಾರಿ ಇರ್ಬೋದು, ಕಾಯಿ ಇರ್ಬೋದು, ಕರ್ಪೂರ, ಕುಂಕುಮ, ತೆಂಗಿನಕಾಯಿ, ಇವೆಲ್ಲವೂ ಕೂಡ ಹಲಾಲನ ಮೂಲಕ ಮಾರಾಟ ಮಾಡ್ತಾರೆ. ಸೊ ಅದನ್ನ ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದು ಅಶಾಸ್ತ್ರವಾದ್ದು, ಶಾಸ್ತ್ರಕ್ಕೆ ವಿರೋಧವಾದ್ದು, ಸೊ ಅಶುದ್ಧವಾದ್ದು. ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ. ಅದರ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ. ಆದರೆ ಇವತ್ತು ಗೋಹಂತಕರ, ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನ ಹಲಾಲು ಯುಗಾದಿ ಮಾಡಕ್ಕೆ ಹೋಗಬೇಡಿ. ಹಲಾಲ ಮುಕ್ತವಾದಂಥ ಯುಗಾದಿ ಮಾಡಬೇಕು. ಹಲಾಲ ಅಂತಂದರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗುಳುತ್ತಾರೆ, ಹೇಸಿಗೆ ಮಾಡ್ತಾರೆ, ಮೂತ್ರ ಮಾಡ್ತಾರೆ. ಸೊ ಅಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು, ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು, ನಮ್ಮ ದೇವರನ್ನು ನಮ್ಮದೇ ಇರುವಂಥವ್ರನ್ನ ಅವರ ಜೊತೆಗೆ ಯಾಕೆ ವ್ಯಾಪಾರ ಮಾಡಬೇಕು? ವ್ಯಾಪಾರ ಮಾಡಿ ನಾವೇ ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು? ಸೊ ಇದು ಶಾಸ್ತ್ರದ ವಿರುದ್ಧ ಇದೆ. ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ